ಆತ್ಮೀಯರೇ, ನಾನು ದೊಡ್ಡಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ತಾಮ್ರದ ಸಲ್ಫೇಟಿನ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್ ಆಫ್ ಕಾಪರ್ ಸಲ್ಫೇಟ್, ಇದರ ಮೇಲೆ ಒಂದು ಸರಳ ಪ್ರಯೋಗವನ್ನ ಮಾಡೋಣ. ಅನೇಕ ಲವಣಗಳು ತಮ್ಮಲ್ಲಿ ನೀರಿನ ಅಣುಗಳನ್ನ ಹೊಂದಿರ್ತವ. ಅವು ನಮಗ ಶುಷ್ಕವಾಗಿರುವಂತೆ, ಡ್ರೈ ಆಗಿರುವಂತೆ ಕಾಣಿಸ್ತವ, ಬಟ್ ಅದರಲ್ಲಿ ನೀರಿನ ಅಣುಗಳು ಇರ್ತವ. ಲವಣದ ಒಂದು ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆಯನ್ನ ನಾವು ಸ್ಫಟಿಕೀಕರಣ ನೀರು ಅಂತ ಕರಿತೀವಿ. ಈಗ ಉದಾಹರಣೆಗೆ ತಾಮ್ರದ ಸಲ್ಫೇಟ್ ನಲ್ಲಿ 5 ನೀರಿನ ಅಣುಗಳು ಅದಾವ. ಇದನ್ನ ತಾಮ್ರದ ಸಲ್ಫೇಟ್ ಪೆಂಟಾಹೈಡ್ರೇಟ್ ಅಂತ ಕರಿತೀವಿ. ಪೆಂಟಾ ಅಂತಂದ್ರೆ 5. ಅದೇ ರೀತಿ ಸೋಡಿಯಂ ಕಾರ್ಬೋನೇಟ್, ಇದರಲ್ಲಿ 10 ನೀರಿನ ಅಣುಗಳು ಇರ್ತಾವ. ಇದನ್ನ ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅಂತ ಕರಿತೀವಿ. ಅದೇ ರೀತಿ ಜಿಪ್ಸಮ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ನಲ್ಲಿ 2 ಅಣುಗಳ ಸ್ಫಟಿಕೀಕರಣದ ನೀರು ಇರ್ತದ. ಇದನ್ನ ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್ ಅಂತ ಕರಿತೀವಿ. ಇನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇದರ ಅಣುಸೂತ್ರ CaSO4. ಇದರಲ್ಲಿ ಅರ್ಧ ನೀರಿನ ಅಣು ಇರ್ತತೆ, ಸ್ಫಟಿಕೀಕರಣದ ನೀರು ಇರ್ತತೆ. ಇದನ್ನ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿತೀವಿ. ಈ ರೀತಿ ಸಾಕಷ್ಟು ಲವಣಗಳು ನಮಗ ಶುಷ್ಕವಾಗಿರುವಂತೆ ಕಂಡ್ರೂ ಸಹಿತ ಅವುಗಳಲ್ಲಿ ನೀರಿನ ಅಣುಗಳು ಇರ್ತವ. ಈಗ ಈ ತಾಮ್ರದ ಸಲ್ಫೇಟ್ ನಲ್ಲಿ 5 ನೀರಿನ ಅಣುಗಳು ಅದಾವ ಅಂತ ಹೇಳಿ ನಮಗ ಗೊತ್ತಾತು. ಈ ನೀರಿನ ಅಣುಗಳು ಅದಾವ ಅಂತ ಹೇಳಿ ತಿಳಿಲಿಕ್ಕೆ ಈ ಒಂದು ಸರಳ ಪ್ರಯೋಗವನ್ನ ನಾವು ಮಾಡಿ ನೋಡೋಣ. ಸಾಮಾನ್ಯವಾಗಿ ನಾವು ನೀರಿನ ಅಂಶ ಇರತಕ್ಕಂಥ ವಸ್ತುಗಳನ್ನ ಕಾಯಿಸಿದಾಗ ನೀರೇನಾಗುತ್ತ, ಆವಿಯಾಗಿ ಹೋಗುತ್ತ. ಅದೇ ರೀತಿ ನಾವಿಲ್ಲಿ ತಾಮ್ರದ ಸಲ್ಫೇಟ್ ಅನ್ನ ಕಾಯಿಸಿ ಅದರಲ್ಲಿರ್ತಕ್ಕಂತಹ ನೀರಿನ ಅಂಶವನ್ನ ಹೋಗಲಾಡಿಸಿದಾಗ ಅಲ್ಲೇನ್ ಬದಲಾವಣೆ ಆಗ್ತದ ಅನ್ನೋದನ್ನ ನೋಡೋಣ. ಈ ಒಂದು ಪ್ರಯೋಗಕ್ಕಾಗಿ ನಾನಿಲ್ಲಿ ಒಂದು ಗ್ಲಾಸ್ನಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ. ಒಂದು ಡ್ರಾಪರ್, ಬನ್ಷನ್ ಬರ್ನರ್ ಅಂತ ಹೇಳಿ ಕಾಸ್ಲಿಕ್ಕೆ, ಆಮೇಲೆ ಲೈಟರ್, ಮುಖ್ಯವಾಗಿ ತಾಮ್ರದ ಸಲ್ಫೇಟ್. ಈ ತಾಮ್ರದ ಸಲ್ಫೇಟಿನ ಸ್ವಲ್ಪ ಪ್ರಮಾಣವನ್ನ ಈ ಒಂದು ಹಾಳೆಯಲ್ಲಿ ನಾನು ತೆಗೆದುಕೊಂಡಿದ್ದೇನೆ. ಆಮೇಲೆ ಒಂದು ಪ್ರಣಾಳದ ಹಿಡಿಕೆ. ಈಗ ಈ ಪ್ರಯೋಗವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ಈ ಬರ್ನರ್ ಅನ್ನ ಆನ್ ಮಾಡಿಕೊಳ್ಳೋಣ. ಈಗ ಪ್ರಣಾಳದಲ್ಲಿ ಹಿಡಿಕೆಯನ್ನ ಅಂದ್ರೆ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅನ್ನ ಸೇರಿಸಿ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ತಾಮ್ರದ ಸಲ್ಫೇಟ್ ಅನ್ನ ಹಾಕೋಣ. ಇದು ಈಗ ಹೈಡ್ರೇಟ್ ತಾಮ್ರದ ಸಲ್ಫೇಟಿನ ರೂಪದಲ್ಲಿ ಅದ. ಅಂದ್ರೆ ಇದರಲ್ಲಿ 5 ನೀರಿನ ಅಣುಗಳು ಅಥವಾ ಬಹಳ ಸ್ವಲ್ಪ ಪ್ರಮಾಣದಲ್ಲಿ ನಾವು ಈ ಲವಣವನ್ನ ತೆಗೆದುಕೊಳ್ಬೇಕು. ಇರ್ಲಿಲ್ಲ ಅಂದ್ರೆ ಬಹಳ ಸಮಯದವರೆಗೆ ಕಾಯಿಸ್ಬೇಕಾಗ್ತೈತೆ. ಈಗ ಈ ತಾಮ್ರದ ಸಲ್ಫೇಟ್, ಇದ್ರ ಬಣ್ಣ ನೀಲಿ ಅದ. ಇದು ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್, ತಾಮ್ರದ ಸಲ್ಫೇಟಿನ ಹೈಡ್ರೇಟಿನ ರೂಪದಲ್ಲಿ ಅಂದ್ರೆ ನೀರಿನ ಅಣುಗಳನ್ನ ಹೊಂದಿರುವ ರೂಪದಲ್ಲಿ ಅದ. ಈಗ ನಾನು ಇದನ್ನ ಕಾಯಿಸ್ತೇನೆ. ನೋಡಿ ಸ್ನೇಹಿತರೆ, ಬಣ್ಣದಲ್ಲಿ ಯಾವ ಬದಲಾವಣೆ ಉಂಟಾಗ್ತದ ಅನ್ನೋದನ್ನ ಗಮನಿಸಿ. ಇದನ್ನ ಕಾಯಿಸಿದಾಗ ತಾಮ್ರದ ಸಲ್ಫೇಟ್ ನಲ್ಲಿ ಇರ್ತಕ್ಕಂತಹ ನೀರಿನ ಅಣುಗಳು ಏನಾಗ್ತವ, ಆವಿಯಾಗಿ ಹೋಗ್ತವ. ನೀರಿನ ಅಣುಗಳನ್ನ ಕಳೆದುಕೊಂಡ ನಂತರ ಅದು ನಿರ್ಜಲೀಕರಣ ಹೊಂದೈತೆ, ಡಿಹೈಡ್ರೇಟ್ ಆಗ್ತೈತೆ. ನಿರ್ಜಲೀಕರಣ ಹೊಂದಿದಂತಹ ತಾಮ್ರದ ಸಲ್ಫೇಟಿನ ಬಣ್ಣ ಬಿಳಿ ಆಗ್ತದ. ಈ ಒಂದು ಪ್ರಣಾಳದ ಮೇಲ್ಭಾಗದಲ್ಲಿ ನೀರಿನ ಆವಿ ಸಾಂದ್ರೀಕರಣ ಹೊಂದಿ ಅಲ್ಲಿ ಸಂಗ್ರಹವಾಗುವುದನ್ನ ತಾವು ಗಮನಿಸಬಹುದು. ಇಲ್ಲಿ ಹೌದು, ಇಲ್ಲಿ ನೀರಿನ ಆವಿ ಹೋಗ್ಲಿಕ್ಕತ್ತದ. ನೋಡಿ,
ನಿಧಾನವಾಗಿ ನೀಲಿ ಬಣ್ಣ ಹೋಗಿ ಬಿಳಿ ಬಣ್ಣಕ್ಕ ತಿರುಗ್ಲಿಕ್ಕತ್ತದ. ಯಾವಾಗ್ಲೂ ರಾಸಾಯನಿಕ ವಸ್ತುಗಳನ್ನ ಕಾಯಿಸುವಾಗ ಕೈಯನ್ನ ಮುಂದಕ್ಕೆ ಚಾಚಿ ಕಾಯಿಸ್ಬೇಕು. ಆಮೇಲೆ ಪ್ರನಾಳವನ್ನ ನಮ್ಮ ಮುಖಕ್ಕೆ ಎದುರಾಗಿ ಹಿಡಿಬಾರದು ಮತ್ತು ನೋಡುಗರ ಮುಖಕ್ಕೂ ಸಹಿತ ಎದುರಾಗಿ ಹಿಡಿಯಬಾರದು. ಎಸ್, ಬಹುತೇಕ ತಾಮ್ರದ ಸಲ್ಫೇಟ್ ನಿರ್ಜಲೀಕರಣ ಹೊಂದದ. 99% ನಿರ್ಜಲೀಕರಣ ಹೊಂದದ. ಈಗ ನಾನು ಇದನ್ನ ಒಂದು ಹಾಳೆಯ ಮೇಲೆ ಹಾಕೊಳ್ತೀನಿ ನೋಡಿ. ಎಸ್, ಇಷ್ಟು ಬಿಳಿ ಬಣ್ಣದ ತಾಮ್ರದ ಸಲ್ಫೇಟ್ ನಮಗ ದೊರೆಯಿತು. ಅಂದ್ರೆ ಇದು ನಿರ್ಜಲೀಕರಣ ಹೊಂದಿದಂತಹ ತಾಮ್ರದ ಸಲ್ಫೇಟ್. ಇದರಲ್ಲಿ ನೀರಿನ ಅಣುಗಳು ಇಲ್ಲ. ಈ ಒಂದು ತಾಮ್ರದ ಸಲ್ಫೇಟ್ ನಲ್ಲಿ ನೀರಿನ ಅಣುಗಳು ಅದಾವ. ಈಗ ಇದಕ್ಕ ನಾವು ಒಂದೆರಡು ಹನಿ ನೀರನ್ನ ಹಾಕ್ತೀನಿ ನೋಡ್ರಿ. ಮತ್ತ ಏನಾಗತ್ತ, ಅದು ನೀಲಿ ಬಣ್ಣಕ್ಕ ಬರುತ್ತ. ಓಕೆ, ಎಸ್, ಮತ್ತ ಇದೇನಾಯ್ತು, ಹೈಡ್ರೇಟೆಡ್ ತಾಮ್ರದ ಸಲ್ಫೇಟ್ ಆತು. ನಿರ್ಜಲೀಕರಣ ಹೊಂದಿದಂತಹ ತಾಮ್ರದ ಸಲ್ಫೇಟ್ ಪುನಃ ಜಲೀಯ ತಾಮ್ರದ ಸಲ್ಫೇಟ್ ಆಗಿ ಪರಿವರ್ತನೆ ಹೊಂದಿತು. ಇದರ ಅಣುಸೂತ್ರ CuSO4 5H2O. ನಿರ್ಜಲೀಕರಣ ಹೊಂದಿ ಬಿಳಿ ಪೌಡರ್ ಏನಾಗಿತ್ತು, ಅದು ಕೇವಲ CuSO4 ಅಷ್ಟ. ಮತ್ತೆ ಅದಕ್ಕೆ ನಾವು ನೀರನ್ನ ಹಾಕಿದಾಗ ಜಲೀಯ ಲವಣವಾಗಿ ಪರಿವರ್ತನೆ ಹೊಂದಿತು. ಮತ್ತೆ ಇದರ ಅಣುಸೂತ್ರ ಏನಾಗ್ತದೆ, CuSO4 5H2O. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ. ಈ ರೀತಿ ಬಹಳಷ್ಟು ಲವಣಗಳು ಶುಷ್ಕವಾಗಿ ಕಂಡ್ರೂ ಸಹಿತ ಅವುಗಳಲ್ಲಿ ನೀರಿನ ಅಣುಗಳು ಇರ್ತಾವ. ಒಂದು ಅಣುವಿನಲ್ಲಿರ್ತಕ್ಕಂತಹ ನೀರಿನ ಅಣುಗಳ ಸಂಖ್ಯೆಯನ್ನ ನಾವು ಸ್ಫಟಿಕೀಕರಣ ನೀರು ಅಂತ ಕರಿತೀವಿ. ಮ್ಯಾಗ್ನೇಷಿಯಂ ಸಲ್ಫೇಟ್, ಇದರಲ್ಲಿ ಕೇವಲ ಒಂದು ನೀರಿನ ಅಣು ಮಾತ್ರ ಅದ. ಅದಕ್ಕೆ ಇದನ್ನ ಮ್ಯಾಗ್ನೇಷಿಯಂ ಸಲ್ಫೇಟ್ ಮೋನೋಹೈಡ್ರೇಟ್ ಅಂತ ಕರಿತೀವಿ. ಇನ್ನು ಬೇರಿಯಂ ಕ್ಲೋರೈಡ್ BaCl2, ಇದರಲ್ಲಿ ಎರಡು ನೀರಿನ ಅಣುಗಳು ಇರ್ತಾವ. ಅದಕ್ಕೆ ಇದನ್ನ ಬೇರಿಯಂ ಕ್ಲೋರೈಡ್ ಡೈಹೈಡ್ರೇಟ್ ಅಂತ ಕರಿತೀವಿ. ಈ ರೀತಿ ಬೇರೆ ಬೇರೆ ಲವಣಗಳಲ್ಲಿ ಬೇರೆ ಬೇರೆ ಸಂಖ್ಯೆಯ ಸ್ಫಟಿಕೀಕರಣದ ನೀರಿನ ಅಣುಗಳು ಇರ್ತಾವ. ಇನ್ನು ಈ ಕಾಪರ್ ಸಲ್ಫೇಟ್ ಅಥವಾ ತಾಮ್ರದ ಸಲ್ಫೇಟ್ ಅನ್ನ ಎಲ್ಲಿ ಉಪಯೋಗಿಸ್ತಾರ ಮುಖ್ಯವಾಗಿ ಅಂತಂದ್ರೆ, ಕೃಷಿಯಲ್ಲಿ ಶಿಲೀಂಧ್ರ ರೋಗದ ನಿಯಂತ್ರಣಕ್ಕಾಗಿ ಈ ಕಾಪರ್ ಸಲ್ಫೇಟ್ ಅನ್ನ ಉಪಯೋಗಿಸ್ತಾರ. ಮೈಲು ತುತ್ತ ಅಂತನೂ ಕರೀತಾರ ಇದಕ್ಕ. ಆಮೇಲೆ ಇದನ್ನ ಸೂಕ್ಷ್ಮ ಪೋಷಕಾಂಶವಾಗಿಯೂ ಸಹಿತ ಉಪಯೋಗಿಸ್ತಾರ. ಕೈಗಾರಿಕೆಗಳಲ್ಲಿ ಬಣ್ಣಗಳ ತಯಾರಿಕೆಯಲ್ಲಿ, ಚರ್ಮ ಹದಗೊಳಿಸಲಿಕ್ಕೆ, ಬ್ಯಾಟರಿಗಳಲ್ಲಿ ಉಪಯೋಗಿಸ್ತಾರ. ವಿದ್ಯುತ್ ಲೇಪನ ಮತ್ತು ವಿದ್ಯುತ್ ವಿಭಜನೆ
ಕ್ರಿಯೆಗಳಲ್ಲಿ ಸಹಿತ ಈ ತಾಮ್ರದ ಸಲ್ಫೇಟ್ ಅನ್ನ ಉಪಯೋಗಿಸ್ತಾರ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.